ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ಈ ಬಣ್ಣದ ಲೋಕವೇ ಹಾಗೆ ಕಣ್ರಿ. ಒಮ್ಮೆ ಮುಖಕ್ಕೆ ಮೇಕಪ್ ಬಿದ್ದರೆ, ನಟನೆಯ ಗೀಳು ಮೈಗೂಡಿಸಿಕೊಂಡ್ರೆ ನಾವು ಬಿಡಬೇಕು ಅಂದರೂ ಅದು ಅಷ್ಟು ಈಸಿಯಾಗಿ ನಮ್ಮನ್ನು ಬಿಡಲ್ಲ. ಆ ಲೈಟಿಂಗ್ಸ್, ಕ್ಯಾಮರಾ, ಬೆಳ್ಳಿ ಪರದೆ, ಟಿವಿ ಸ್ಕ್ರೀನ್, ಆ ಸ್ಟಾರ್ಡಮ್, ಹೋದಲ್ಲೆಲ್ಲ ಫಾಲೋ ಮಾಡೋ ಫ್ಯಾನ್ಸ್, ಸೆಲ್ಫೀಸ್, ಇದೆಲ್ಲದರಿಂದ ದೂರ ಆಗಿರೋದು ಅಷ್ಟು ಈಸಿ ಅಲ್ಲ. ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ, ಕಿರುತೆರೆ ಮತ್ತು ಸ್ಯಾಂಡಲ್ವುಡ್ ನಟಿ ಶೋಭಿತಾ ಸಾವನ್ನಪ್ಪಿದ್ದಾರೆ. ಹೈದರಾಬಾದ್ನ ತಮ್ಮ ನಿವಾಸದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಇವರ ಮೃತದೇಹ ಸಿಕ್ಕಿದೆ. ಇವರು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಶಂಕಿಸಲಾಗಿದೆ. ಹೈದರಾಬಾದ್ನ ಗಚ್ಚಿಬೌಲಿಯಲ್ಲಿರುವ ಶ್ರೀರಾಮ್ ನಗರ ಕಾಲೋನಿಯಲ್ಲಿರುವ ಸಿ ಬ್ಲಾಕ್ನ ಫ್ಲ್ಯಾಟ್ನಲ್ಲಿ ಇವತ್ತು ಸಾವನ್ನಪ್ಪಿದ್ದಾರೆ. ಅಕ್ಕಪಕ್ಕದ ಫ್ಲ್ಯಾಟ್ನವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ ಕೂಡಲೇ ಸ್ಥಳಕ್ಕಾಗಮಿಸಿದ ಪೊಲೀಸರು ಇನ್ವೆಸ್ಟಿಗೇಷನ್ ಮುಂದುವರೆಸಿದ್ದಾರೆ. ಸದ್ಯ ಇವರ ಮೃತದೇಹವನ್ನು ಗಾಂಧಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಶೋಭಿತಾ ಶಿವಣ್ಣ ಹಾಸನದ ಸಕಲೇಶಪುರ ಮೂಲದವರು. ಕನ್ನಡದ ಫೇಮಸ್ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ರು. ಗಾಳಿಪಟ, ಮಂಗಳಗೌರಿ, ಕೋಗಿಲೆ, ಬ್ರಹ್ಮಗಂಟು, ಕೃಷ್ಣ ರುಕ್ಮಿಣಿ, ದೀಪವು ನಿನ್ನದೆ, ಗಾಳಿಯೂ ನಿನ್ನದೆ, ಮನೆ ದೇವರು, ನಿನ್ನಿಂದಲೇ ಸೇರಿದಂತೆ ಅನೇಕ ಹಿಟ್ ಸೀರಿಯಲ್ಗಳಲ್ಲಿ ನಟಿಸಿದ್ರು. ಇಷ್ಟು ಮಾತ್ರವಲ್ಲ, ಶೋಭಿತಾ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡ್ತಿದ್ರು. 213, ATM, ಅಟೆಂಪ್ಟ್ ಟು ಮರ್ಡರ್, ಒಂದು ಕಥೆ ಹೇಳ, ಜಾಕ್ಪಾಟ್, ವಂದನಾ ಸೇರಿದಂತೆ ಇನ್ನೂ ಅನೇಕ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ರು. ಸದ್ಯ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ರು ಅಂತ ಹೇಳಲಾಗ್ತಿದೆ. ಕಳೆದ 2 ವರ್ಷಗಳ ಹಿಂದೆ ಶೋಭಿತಾ ಮದುವೆ ಆಗಿದ್ರು. ಮದುವೆ ನಂತರ ಸಿನಿಮಾ ಇಂಡಸ್ಟ್ರಿಯಿಂದ ಶೋಭಿತಾ ಸ್ವಲ್ಪ ದೂರ ಇದ್ರು ಅಂತ ಹೇಳಲಾಗ್ತಾ ಇದೆ. ಮದುವೆ ನಂತರ ಹೈದರಾಬಾದ್ನಲ್ಲಿ ಇರ್ತಾ ಇದ್ರು. ಆದರೆ ಪೊಲೀಸರ ಪ್ರಕಾರ ಶೋಭಿತಾ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಶಂಕಿಸಲಾಗಿದೆ. ಹಾಗಾದರೆ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದ ನಟಿ ಇಂಥ ನಿರ್ಧಾರಕ್ಕೆ ಯಾಕೆ ಬಂದರು? ನಿಜಕ್ಕೂ ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ? ಫೈನಾನ್ಷಿಯಲ್ ಪ್ರಾಬ್ಲಮ್ ಏನಾದರೂ ಇತ್ತಾ? ಕೌಟುಂಬಿಕ ಕಲಹ ಏನಾದರೂ ಆಯ್ತಾ? ಇಷ್ಟೊಂದು ಬ್ಯುಸಿ ಇದ್ದ ನಟಿ ಸಡನ್ನಾಗಿ ಆಫ್ ಸ್ಕ್ರೀನ್ ಆಗಿದ್ದು ಶೋಭಿತಾಗೆ ಕಾಡ್ತಿತ್ತಾ? ಇದರಿಂದ ಡಿಪ್ರೆಷನ್ಗೆ ಹೋಗಿದ್ರಾ? ಅಥವಾ ಇವರ ಸಾವಿಗೆ ಬೇರೆ ಇನ್ನೇನಾದರೂ ಕಾರಣ ಇದೆಯಾ? ಯಾರಾದರೂ ಕೊಲೆ ಮಾಡಿದ್ದಾರಾ? ಈ ಎಲ್ಲ ಆ್ಯಂಗಲ್ಗಳಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಇದನ್ನು ನೋಡ್ತಾ ಇದ್ರೆ ದುಃಖದಲ್ಲಿದ್ದಾಗ ಯಾವಾಗಲೂ ದುಡುಕಿನ ನಿರ್ಧಾರ ತಗೋಬೇಡಿ, ತಾಳ್ಮೆಯಿಂದ ಇರಿ, ತಾಳ್ಮೆಯಿಂದ ಹೆಜ್ಜೆ ಇಡಿ ಅಂತ ಹೇಳ್ತೀವಿ. ಸ್ಕ್ರೀನ್ನಲ್ಲಿ ಇವರನ್ನು ನೋಡ್ತಾ ಇದ್ರೆ, ಹೊರಗಡೆಯಿಂದ ನೋಡಿದರೆ ಈ ಸೀರಿಯಲ್ ಸ್ಟಾರ್ಸ್ನವರ ಲೈಫ್ ಸಖತ್ತಾಗಿರುತ್ತೆ ಅಂತ ಜನ ಅಂದ್ಕೊಳ್ತಾರೆ. ಆದರೆ ಅವರವರ ಜೀವನದಲ್ಲಿ ಏನೇನು ನೋವಿರುತ್ತೋ ಗೊತ್ತಾಗಲ್ಲ. ಶೋಭಿತಾ ಶಿವಣ್ಣ ಸಕಲೇಶಪುರದವರು ತುಂಬ ಕಷ್ಟಪಟ್ಟು ಮುಂದೆ ಬಂದಿದ್ರು ಅಂತ ಹೇಳ್ತಾರೆ. ಶೋಭಿತಾದಿಂದಾನೇ ಇವರ ಮನೆಯವರು ಒಂದೊಳ್ಳೆ ಜೀವನ ಕೂಡ ಕಂಡುಕೊಂಡಿದ್ರು ಅಂತ ಪರಿಚಯದವರು ಹೇಳ್ತಾರೆ. ಇವರ ಧಾರಾವಾಹಿ ಅಂದರೆ ಜನ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ರು. ಇವರನ್ನು ಜೂನಿಯರ್ ಜೆನಿಲಿಯಾ ಅಂತಲೂ ಕರಿತಾ ಇದ್ರಂತೆ. ಒಟ್ಟಿನಲ್ಲಿ ಎಷ್ಟೇ ಕೋಪ ಬರಲಿ, ಒಂದು ಕ್ಷಣ ಯೋಚನೆ ಮಾಡಿ. ಲೈಫ್ ಈಸ್ ವೆರಿ ಬ್ಯೂಟಿಫುಲ್. ಏನೇ ಸಮಸ್ಯೆ ಇದ್ರೂ ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇದೆ. ನಿನ್ನೆ ಮಧ್ಯರಾತ್ರಿ ಶೋಭಿತಾ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಶೋಭಿತಾ ಶಿವಣ್ಣ ಕುಟುಂಬಕ್ಕೆ ಮಾಹಿತಿ ನೀಡಲಾಗಿದ್ದು ಎಲ್ಲರೂ ಹೈದರಾಬಾದ್ಗೆ ಹೊರಟಿದ್ದಾರೆ. ಅವರ ಮೃತದೇಹವನ್ನು ಸಕಲೇಶಪುರಕ್ಕೆ ತರಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಪೋಸ್ಟ್ ಮಾರ್ಟಮ್ ಎಲ್ಲ ಮುಗಿದ ನಂತರ ಸಕಲೇಶಪುರಕ್ಕೆ ಇವರ ಬಾಡಿಯನ್ನು ತರಲಾಗುತ್ತೆ. ಇದೀಗ ಅಗಲಿದ ಶೋಭಿತಾ ಅವರಿಗೆ ಇಂಡಸ್ಟ್ರಿಯ ನಟ ನಟಿಯರು ಸಂತಾಪ ಸೂಚಿಸಿದ್ದಾರೆ. ಶೋಭಿತಾ ಆತ್ಮಕ್ಕೆ ಶಾಂತಿ ಸಿಗಲಿ, ದೇವರು ಅವರ ಕುಟುಂಬದವರಿಗೆ ನೋವು ಭರಿಸುವ ಶಕ್ತಿ ನೀಡಲಿ ಅಂತ ಪ್ರಾರ್ಥಿಸೋಣ. ಓಂ ಶಾಂತಿ.